ಪ್ರಧಾನಿ ಮೋದಿ ಇವತ್ತು ರಾಜಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಬಿಕಾನೇರ್ ವಾಯುನೆಲೆಗೆ ಅವರು ಭೇಟಿ ಕೊಡ್ತಾರೆ. ಬಿಕಾನೇರ್ ಪ್ರದೇಶ ಅಲ್ಲಿ ಕರ್ಣಿ ಮಾತಾ ದೇಗುಲ ಇದೆ. ಭಾಳ ಪವರ್ಫುಲ್ ಮಾತೆ ಅನ್ನುವಂಥ ಹೆಸರು ಈಗೇಗಿದೆ, ಕರ್ಣಿ ಮಾತಾ. ಇಲ್ಲಿ ಒಂದು ನಂಬಿಕೆ ಏನು ಅಂದರೆ ಅಲ್ಲಿ ಬಿದ್ದಂಥ ಬಾಂಬ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು ಸಿಡಿಯಲ್ಲ ಅನ್ನುವಂಥ ಒಂದು ನಂಬಿಕೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸೈನಿಕರನ್ನು ಭೇಟಿ ಮಾಡ್ತಾರೆ. ಕರ್ಣಿ ಮಾತಾ ದೇಗುಲಕ್ಕೂ ಕೂಡ ಭೇಟಿ ಕೊಡ್ತಾರೆ. ದೇವಿಯ ದರ್ಶನವನ್ನು ಮಾಡ್ತಾರೆ, ಪೂಜೆ ಸಲ್ಲಿಸ್ತಾರೆ. ಕರ್ಣಿ ಮಾತಾ ದೇಗುಲ ನಾನು ಹೇಳ್ತಾ ಇದ್ದೆ, ತುಂಬ ಪವರ್ಫುಲ್ ದೇವತೆ ಅನ್ನುವಂಥ ಮಾತು. 500 ವರ್ಷಗಳ ಇತಿಹಾಸ ಹೊಂದಿರುವಂಥ ದೇಗುಲ ಇದು. ಆಪರೇಷನ್ ಸಿಂಧೂರ್ ಬಳಿಕ ಸೈನಿಕರು ಇಲ್ಲಿ ಭೇಟಿ ಕೊಟ್ಟಿದ್ದರು. ಜನರನ್ನು ರಕ್ಷಿಸುವಂಥ ದುರ್ಗಾದೇವಿ ಅವತಾರ ಕರ್ಣಿ ಮಾತಾ ಅನ್ನುವಂಥ ನಂಬಿಕೆ ಇದೆ. ಇಲಿಗಳು ಇಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವಂಥ ದೇಗುಲ. ಇಲ್ಲಿ ಇಲಿಗಳನ್ನು ನೋಡಿದ್ರೆ, ಅದರಲ್ಲೂ ಈ ಬಿಳಿಯ ಇಲಿಯನ್ನು ನೋಡಿದ್ರೆ ಅದೃಷ್ಟ ಖುಲಾಯಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಮೋದಿ ಇವತ್ತು ಅಲ್ಲಿಗೆ ಭೇಟಿ ಕೊಡ್ತಾರೆ. ಜೊತೆಗೆ ನೋಡಿದ್ರೆ ಅಲ್ಲಿ ಯಾವುದೇ ಬಾಂಬ್ಗಳು ಬಿದ್ದರೂ ಕೂಡ ಸಿಡಿಯಲ್ಲ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಹಲವಾರು ಅಲ್ಲಿ ಸಜೀವ ಬಾಂಬ್ಗಳು ಮತ್ತು ಕ್ಷಿಪಣಿಗಳು ಹಿಂದೆಲ್ಲ ಯುದ್ಧ ಆದಂಥ ಸಂದರ್ಭದಲ್ಲಿ ಸಿಕ್ಕಿರೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈಕೆಯನ್ನು ಬಲವಾಗಿ ನಂಬ್ತಾರೆ ಈ ಕಡೆ ಭಾಗದ ಜನರು. ಅದರಲ್ಲೂ ಕೂಡ ಸೇನೆಯವರು ಕೂಡ ಪ್ರತಿ ಯುದ್ಧದ ಸಂದರ್ಭದಲ್ಲಿ ಕರ್ಣಿ ಮಾತಾಗೆ ಪೂಜೆ ಸಲ್ಲಿಸ್ತಾರೆ. ಇವತ್ತು ಮೋದಿ ಕೂಡ ಅಲ್ಲಿಗೆ ಭೇಟಿ ಕೊಡ್ತಾರೆ.